Now in this class we are going to discuss about this Young's double slit experiment. Here the first fringe width, it is the distance between the two consecutive bright or dark fringes. ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಯಾವ ರೀತಿ ಡಾರ್ಕ್ ಮತ್ತು ಬ್ರೈಟ್ ಫ್ರಿಂಜಸ್ ಫಾರ್ಮೇಷನ್ ಆಗುತ್ತೆ ಅಂತ ಇಂಟರ್ಫರೆನ್ಸ್ ಫ್ರಿಂಜಸ್ಸಲ್ಲಿ ನೋಡಿದ್ವಿ. ಸೊ ಈಗ ದಿಸ್ ಈಸ್ ಅ ಥಿಂಗ್ ವಿ ಆಲ್ರೆಡಿ ಡಿಸ್ಕಸ್ ಅಬೌಟ್ ದಟ್. ಸೊ ಏನು ಬ್ರೈಟ್ ಟು ಡಾರ್ಕು ಫಾರ್ಮೇಷನ್ ಆಗುತ್ತೆ. ಈಗ ಫ್ರಿಂಜ್ ವಿಡ್ತ್ ಅಂದರೆ ಏನು? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಕಾನ್ಸಿಗೇಟಿವ್ ಬ್ರೈಟ್. ದಿಸ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಕಾನ್ಸಿಗೇಟಿವ್ ಬ್ರೈಟ್. ಸೊ ಅದನ್ನು ನಾವೇನಂತ ಕರಿತೀವಿ? ಫ್ರಿಂಜ್ ವಿಡ್ತ್ ಅಂತ ಕರಿತೀವಿ. ಫ್ರಿಂಜ್ ವಿಡ್ತ್. ಅದರ್ವೈಸ್ ಯು ಕ್ಯಾನ್ ಟೇಕ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಕಾನ್ಸಿಗೇಟಿವ್ ಡಾರ್ಕ್. ಸೊ ದಟ್ ವಿ ಕ್ಯಾನ್ ಆಲ್ಸೋ ಟೇಕ್, ದಟ್ ಈಸ್ ಅ ಫ್ರಿಂಜ್ ವಿಡ್ತ್. ಸೊ ಓಕೆ, ಫ್ರಿಂಜ್ ವಿಡ್ತ್ ಅಂದ್ರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ದ ಕಾನ್ಸಿಗೇಟಿವ್ ಬ್ರೈಟ್ ಬ್ಯಾಂಡ್ಸ್ ಆರ್ ಕಾನ್ಸಿಗೇಟಿವ್ ಡಾರ್ಕ್ ಬ್ಯಾಂಡ್ಸ್. ಆ ಡಿಸ್ಟೆನ್ಸನ್ನು ನಾವು ಫ್ರಿಂಜ್ ವಿಡ್ತ್ ಅಂತ ಕರಿತೀವಿ. ಸೊ ಓಕೆ, ಅಬ್ಸರ್ವ್ ಕೇರ್ಫುಲಿ ವಾಟ್ ವಿ ಡನ್. ಏನು ಮಾಡ್ತಾ ಇದ್ವಿ ಅಂತಂದರೆ, ಸೊ ಇನ್ ದ ಫಿಗರ್ ಇಟ್ ಶೋಸ್ ದ S1 S2 represent the two coherent sources separated by a certain distance d. Here we have taken the two coherent sources. S1 and S2 are the two coherent sources separated by a distance d. ಅಂದರೆ ಅವೆರಡು ಮಧ್ಯೆ ಇರ್ತಕ್ಕಂಥ ಎಷ್ಟು ಡಿಸ್ಟೆನ್ಸ್ ಇದೆ? d ಡಿಸ್ಟೆನ್ಸ್ ಇದೆ. ಸೊ ಕೋರೆಂಟ್ ಸೋರ್ಸಸ್ ಅಂದರೆ ಆಲ್ರೆಡಿ ನಮಗೆ ಗೊತ್ತಿದೆ. ಸೊ ದೋಸ್ ವಿ ಫಾರ್ಮ್ ದ ವಾಟರ್ coherent sources, those are having the same frequency. Whatever the wavefronts we are getting from that, those are having the same thing. Okay, so we are taken the two coherent sources separated by a distance d. Let here the screen be placed at a distance d. ಅಂದರೆ ಈ ಸೋರ್ಸ್ ಇದ್ದ ಎಷ್ಟು ಡಿಸ್ಟೆನ್ಸು ಡಿ ಅಲ್ಲಿ ಒಂದು ಸ್ಕ್ರೀನ್ ಅನ್ನು ಇಟ್ಟಿದ್ದೀವಿ. ದಟ್ ಈಸ್ ಜಿ ಪ್ರೈಮ್. G prime is a screen is placed at a distance d from the sources. d distance ಅಲ್ಲಿ ಸೋರ್ಸ್ ಯಾವುದು ಸ್ಕ್ರೀನ್ ಅನ್ನ ಇಟ್ಟಿದ್ದೀವಿ. ಸೊ ದ ಪಾಯಿಂಟ್ ಆನ್ ದ ಸ್ಕ್ರೀನ್, ಸಿ ದಿಸ್ ಇಸ್ ಅ ಪಾಯಿಂಟ್ ಆನ್ ದ ಸ್ಕ್ರೀನ್ ಈಸ್ ದ ಈಕ್ವಿ ಡಿಸ್ಟೆನ್ಸ್ ಫ್ರಮ್ S1 and S2. ಅಂದರೆ ಈ ಪಾಯಿಂಟ್ ಏನು ತೊಗೊಂಡಿದ್ವಿ ಆನ್ ದ ಸ್ಕ್ರೀನು, ಇದು ಈಕ್ವಿ ಡಿಸ್ಟೆನ್ಸ್. S1 ಇದ್ದ ಹೋಗಿ ಎಷ್ಟು ಡಿಸ್ಟೆನ್ಸ್ ಇದೆಯೋ S2 ಇದ್ದ ಹೋಗು ಸಹಿತ ಅಷ್ಟೇ ಡಿಸ್ಟೆನ್ಸ್ ಇದೆ. ಇಟ್ ಈಸ್ ಅ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ವಾಟ್? S1 ಸೋರ್ಸ್ S1 ಅಂಡ್ S2. ನಮಗೆ ಗೊತ್ತಿದೆ ಇವಾಗ ಈಕ್ವಿ ಡಿಸ್ಟೆನ್ಸ್ ಇದೆ ಅಂತಂದರೆ ಇಫ್ ಕ್ಯಾನ್ ಟೇಕ್ ದ ಡಿಫ್ರೆನ್ಸ್ ಆಫ್ ದೋಸ್ ಟು S1O minus S2O, ವಾಟ್ ವಿ ಗೆಟ್ is equal to 0. Now the path difference is what? 0. ಅಂದರೆ path difference between those two is 0. ಪಾತ್ ಡಿಫ್ರೆನ್ಸ್ 0 ಇತ್ತು ಅಂತಂದರೆ ನಮಗೆ ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪ್ ಸಿಕ್ಕಿತ್ತು. ಮೀನ್ಸ್ ಅಟ್ ದಿಸ್ ಪಾಯಿಂಟ್ ಇಟ್ ಎ ವೆರಿ ಬ್ರೈಟ್ ಪಾಯಿಂಟ್ ಅಂತ ಹೇಳ್ತೀವಿ. ಯಾಕೆ? ಸೊ ನಮಗೆ ಪಾತ್ ಡಿಫ್ರೆನ್ಸು 0 ಸಿಗುತ್ತೆ ಈ ಪಾಯಿಂಟಲ್ಲಿ. ಪಾತ್ ಡಿಫ್ರೆನ್ಸು 0 ಇದ್ದಾಗ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಟೇಕ್ಸ್ ಪ್ಲೇಸ್ ಆಗುತ್ತೆ ಅಥವಾ ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಆ ಪಾಯಿಂಟಲ್ಲಿ ನಮಗೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಸಿಗುತ್ತೆ. ಸೊ ಯು ಕ್ಯಾನ್ ಸೇ ದ ಪಾಯಿಂಟ್ ಓ ಆ್ಯಸ್ ದ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಸೊ ಸೋರ್ಸ್ S1 S2 ಎರಡು ಕೋರೆಂಟ್ ಸೋರ್ಸನ್ನು ತೊಗೊಂಡು ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಟಿವಿ, ದೋಸ್ ಆರ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ ಡಿ ಆ್ಯಂಡ್ ವಿ ಆರ್ ಪ್ಲೇಸ್ಡ್ ದ ಸ್ಕ್ರೀನ್ ಅಟ್ ಎ ಡಿಸ್ಟೆನ್ಸ್ ಡಿ, ಕ್ಯಾಪಿಟಲ್ ಡಿ. ಸೊ ದ ಪಾಯಿಂಟ್ ಓ ಆನ್ ದ ಸ್ಕ್ರೀನ್ ವಿ ಆರ್ ಕನ್ಸಿಡರ್ಡ್ it is a point equidistance from the source S1 and S2. so if you can take the path difference it becomes 0. so this point go acts as the what? A path difference is 0 means it acts as the very bright point. so we get the maximum intensity at that point. okay, ನಮಗೆ maximum intensity ಬಂತು. okay, so ಈಗ now I am going to consider the point P. Now I have taken a certain point P at a distance x from the what? O. This is the O. We have taken a point P at a distance x. ಯಾವುದೋ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ವಿ. ಸೊ ಅದನ್ನು P ಅಂತ ತೊಗೊಂಡಿದ್ವಿ. ಎಲ್ಲಿದ್ದ ಪೊಸಿಷನ್ O ಇದ್ದ. ಆ ಡಿಸ್ಟೆನ್ಸ್ ಏನಿದೆ ಅದನ್ನು x ಅಂತ ತೊಗೊಂಡಿದ್ವಿ. ನಾವು ದ ಪಾತ್ ಡಿಫ್ರೆನ್ಸ್ ಬಿಟ್ವೀನ್ ದ ಲೈಟ್ ವೇವ್ಸ್ ಫ್ರಮ್ S1 and S2. ಈಗ ಏನಾಯಿತು? ಪಾತ್ ಡಿಫ್ರೆನ್ಸ್ ಕ್ರಿಯೇಟ್ ಆಯಿತು. ಎಲ್ಲಿದ್ದ? S1 and S2 ಇದ್ದ. ಸೊ ವಾಟ್ ಎವರ್ ದ ಪಾತ್ ಡಿಫ್ರೆನ್ಸ್ ವಿ ಗೆಟ್. ಸೊ ಅಬ್ಸರ್ವ್ ಕೇರ್ಫುಲಿ. ಸೊ ನಮಗೆ ಗೊತ್ತಿದೆ ಯಾವ ರೀತಿ ಬರೆಯೋದು. ಜಸ್ಟ್ ವಿ ಕ್ಯಾನ್ ರೈಟ್ ದಟ್ ಒನ್. ಸೊ ಕನ್ಸಿಡರ್ ದ ಪಾಯಿಂಟ್ P. ಕನ್ಸಿಡರ್ ದ point P
at a distance x from O is the x distance ಅಲ್ಲಿ ತಗೊಂಡಿದ್ವಿ. the path difference between the light waves from S1 and S2. ಏನು path difference, that is delta is equal to what? S2p minus S1p. ಅದು path difference that we already discussed in the previous classes. Observe carefully. Okay, so after that what I am going to doing here, so from the triangle S1PM, observe carefully, from the triangle S1PM, it is a point M. So consider this triangle, we require what? S1P. From this triangle just apply the what? Pythagoras theorem. So S1P square is equal to what? It is the hypotenuse inside. S1P square is equal to S1M square again plus PM square. Just we can write that one. So that is S1P square is equal to PM square plus S1M square. Here PM square S1M square. Observe carefully. So S1M is nothing but what? D. And PM we required. PM means what? Here total x is there and point O to the x or point O to the M. ಇಲ್ಲಿದ್ದಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಅಬ್ಸರ್ವ್ ಕೇರ್ಫುಲಿ. ಟೋಟಲ್ ಡಿ ಇದೆ, ಅದರಲ್ಲಿ ಏನು ತೊಗೊಂಡಿದ್ವಿ? ಹಾಫ್ ಮಾತ್ರ ತೊಗೊಂಡಿದ್ವಿ. ಸೊ S1 ಇದ್ದ ಹೋಗಿ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಿದೆ? ಇಯರ್ D/2. ಯು ಕ್ಯಾನ್ ರೈಟ್ ಇಟ್ ಈಸ್ D/2 ಆ್ಯಂಡ್ ಇಯರ್ ಬಿಲೋ D/2. D/2 ಆ್ಯಡ್ ಮಾಡಿದರೆ ಡಿ ಸಿಗುತ್ತೆ. ಸೊ ಈ ಎಮ್ ಓ ಮತ್ತು ಎಮ್ ಡಿಸ್ಟೆನ್ಸ್ ಎಷ್ಟಾಯಿತು? D/2 ಆಯಿತು. ಸೊ ವಿ ರಿಕ್ವೈರ್ಡ್ ದಿಸ್ ಮಚ್. ಟೋಟಲ್ ಈಸ್ ಎಕ್ಸ್. ಟೋಟಲ್ ಎಷ್ಟಿದೆ? ಎಕ್ಸ್ ಇದೆ. ಎಕ್ಸ್ ಮೈನಸ್ D/2 ಮಾಡಿದ್ರೆ ನಮಗೇನು ಸಿಗುತ್ತೆ? ಪಿ ಎಮ್ ಸಿಗುತ್ತೆ. ಜಸ್ಟ್ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಟ್ ಒನ್. ಸೊ ವಿ ಕ್ಯಾನ್ ರೈಟ್ ಪಿ ಎಮ್ ಈಸ್ ನಥಿಂಗ್ ಬಟ್ ವಾಟ? ಪಿ ಎಮ್ ಈಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ D/2 ಹೋಲ್ ಸ್ಕ್ವಯರ್ ಇದೆ, ಸ್ಕ್ವಯರ್ ಮಾಡು, ಪ್ಲಸ್ S1M ಅಂತಂದರೆ ನಮಗೆ ಗೊತ್ತಿದೆ ಡಿ ಅಂತ. ಸೊ ಇಟ್ ಈಸ್ ಸ್ಕ್ವಯರ್ ಇಸ್ ಎ ಡಿ ಸ್ಕ್ವಯರ್. ಸೊ S1P ಸ್ಕ್ವಯರ್ ವಿ ಗೆಟ್. ಸೊ ದಿಸ್ ವಿ ಕಾಲ್ಡ್ ಎಸ್ ದ ಈಕ್ವೇಷನ್ 1. ಇದನ್ನು ಈಕ್ವೇಷನ್ 1 ಅಂತ ತಗೋ. ಅಗೈನ್ ವಾಟ್ ವಿ ರಿಕ್ವೈರ್ಡ್? S2P ವಿ ರಿಕ್ವೈರ್ಡ್. ಸೊ ಫ್ರಮ್ ದ ಟ್ರಯಾಂಗಲ್ ಅಗೈನ್ ಯಾವುದು? ದಿಸ್ S2PN. ಸೊ ಕನ್ಸಿಡರ್ ದ ಟ್ರಯಾಂಗಲ್ S2PN. ಆ ಟ್ರಯಾಂಗಲ್ನ ತಗೋ. ಸೊ ಫ್ರಮ್ ದ ಟ್ರಯಾಂಗಲ್ ಯಾವುದು? S2PN. okay, again use the Pythagoras theorem. S2PN ಇದರಲ್ಲಿ again what we apply the Pythagoras theorem here. Pythagoras theorem apply ಮಾಡಿ. so S2P square is equal to what? this PN square again plus D square. ಈ ಪಿ ಎನ್ ಸ್ಕ್ವೇರ್ ಅಂತಂದ್ರೆ ಏನಂತ ನೋಡು, ಇಲ್ಲಿಗೆ ಓ ಇದ್ದ ಪಿಗೆ ಎಕ್ಸ್ ಅಂತ ಇದೆ, ಪ್ಲಸ್ ಓ ಇದ್ದ ಎನ್ಗೆ D/2 ಅಂದರೆ ಎಕ್ಸ್ ಪ್ಲಸ್ D/2 ಆಗುತ್ತೆ. ಯಾವುದು? ಪಿ ಎನ್ ಸ್ಕ್ವೇರ್. S2N ಅಂತಂದರೆ ಡಿ ಆಗುತ್ತೆ. ಜಸ್ಟ್ ರೈಟ್ ಇಟ್. ಸೊ ಫ್ರಮ್ ದ ಟ್ರಯಾಂಗಲ್ S2PN ವಿ ಕ್ಯಾನ್ ರೈಟ್ ವಾಟ್? ದಿಸ್ S2P ಸ್ಕ್ವೇರ್ ಈಸ್ ಈಕ್ವಲ್ ಟು PN ಸ್ಕ್ವೇರ್ ಪ್ಲಸ್ S2N ಸ್ಕ್ವೇರ್. ಈಗ ಪಿ ಎನ್ ಅಂತಂದ್ರೆ ಏನು? ಎಕ್ಸ್ ಪ್ಲಸ್ D/2 ಹೋಲ್ ಸ್ಕ್ವೇರ್ ಪ್ಲಸ್ S2N ಅಂತಂದರೆ ಡಿ ಸ್ಕ್ವೇರ್. ಸೊ ದಟ್ ಈಸ್ S2P ಸ್ಕ್ವೇರ್ ದಟ್ ವಿ ಕಾಲ್ಡ್ ಎಸ್ ದ ಈಕ್ವೇಷನ್ 2. ಓಕೆ, ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಸಿಕ್ತು. ಜಸ್ಟ್ ಸಬ್ಟ್ರಾಕ್ಟ್ ಈಕ್ವೇಷನ್ 2 ಫ್ರಮ್ ಈಕ್ವೇಷನ್ 1. ಸೊ ಅಂದರೆ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಅನ್ನು ಮಾಡ. ಆಗೇನು ಸಿಗುತ್ತೆ ನಮಗೆ? S2P ಸ್ಕ್ವೇರ್ ಮೈನಸ್ S1P ಸ್ಕ್ವೇರ್ ಈಸ್ ಈಕ್ವಲ್ ಟು S2P ಅಂತಂದರೆ ಎಕ್ಸ್ ಪ್ಲಸ್ D/2 ಹೋಲ್ ಸ್ಕ್ವೇರ್ ಪ್ಲಸ್
ಡಿ ಸ್ಕ್ವೇರ್ ಮೈನಸ್ S1 ಪಿ ಸ್ಕ್ವೇರ್ ಮತ್ತೆ just multiply the minus this minus of what x minus d by 2 whole square, just multiply the minus here minus d square plus d square minus d square cancel ಆಯಿತು. now expand this one a plus b whole square formula ಏನು ಸಿಗುತ್ತೆ ನಮಗೆ s2 p square minus s1 p square is equal to x square a plus b whole square formula a square plus b square means d by 2 whole square plus 2 a means x again b means d by 2 in the same way minus of here x a minus b whole square x square plus d by 2 whole square minus 2x d by 2. okay a minus b whole square formula apply ಮಾಡಿ. so from this what we get, observe carefully again here x square cancel ಆಯಿತು, just multiply the minus x square ಆಗುತ್ತೆ, ಇಲ್ಲಿ ಪ್ಲಸ್ x square ಕ್ಯಾನ್ಸಲ್ ಆಯಿತು, ಇಲ್ಲಿ ಪ್ಲಸ್ d by 2 whole square ಇದೆ, ಮೈನಸ್ ಮಲ್ಟಿಫಿಕೇಶನ್ ಮಾಡಿದರೆ ಮೈನಸ್ d by 2 whole square ಕ್ಯಾನ್ಸಲ್ ಆಗುತ್ತೆ. here 2x d by 2 ಐತೆ, 2 gets cancel, xd ಐತೆ ಪ್ಲಸ್ xd again 2 gets cancel minus xd, but here minus is there, minus into minus what plus, here it is also what plus xd ಆಗುತ್ತೆ, ಇಲ್ಲಿ ಪ್ಲಸ್ xd ಇಲ್ಲಿ ಪ್ಲಸ್ xd ಏನಾಗುತ್ತೆ ಪ್ಲಸ್ xd ಪ್ಲಸ್ xd ಇಟ್ ಈಸ್ 2xd. ಓಕೆ ಏನು s2 p ಸ್ಕ್ವೇರ್ ಮೈನಸ್ s1 p ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಸಿಕ್ತು ನಮಗೆ 2xd ಸಿಕ್ತು. ಓಕೆ ಸೊ ನೆಕ್ಸ್ಟ್ ಈ s2 p ಸ್ಕ್ವೇರ್ ಮೈನಸ್ s1 p ಸ್ಕ್ವೇರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮಲ್ಲಿ ಇದೆ. ಸೊ ವಿ ನೋ ದ ಫಾರ್ಮುಲಾ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಈಸ್ ಈಕ್ವಲ್ ಟು ವಾಟ್, ಫಸ್ಟ್ ವಿ ಕ್ಯಾನ್ ರೈಟ್ s2 p ಸ್ಕ್ವೇರ್ ಮೈನಸ್ s1 p ಸ್ಕ್ವೇರ್ ಈಸ್ ಈಕ್ವಲ್ ಟು 2xd ಬಂತು. ಇದು a ಪ್ಲಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತಂದರೆ a ಪ್ಲಸ್ b ಇಂಟು a ಮೈನಸ್ b. ಇನ್ ದ ಸೇಮ್ ಇಯರ್ s2 p ಪ್ಲಸ್ s1 p ಇಂಟು s2 p ಮೈನಸ್ s1 p ಈಸ್ ಈಕ್ವಲ್ ಟು 2xd, a ಪ್ಲಸ್ b ಇಂಟು a ಮೈನಸ್ b. ಓಕೆ ನಮಗೆ ಬೇಕಾಗಿರೋದು s2 p ಮೈನಸ್ s1 p, ರೈಟ್ ದಟ್ s2 p ಮೈನಸ್ s1 p ಈಸ್ ಈಕ್ವಲ್ ಟು 2xd ಬೈ s2 p ಪ್ಲಸ್ s1 p. ಓಕೆ ಅಬ್ಸರ್ವ್ ಕೇರ್ಫುಲಿ. ಈಗ s2 p ಮತ್ತು s1 p ಅಂದರೆ ಏನಂತ ನೋಡೋಣ. s2 p s1 p, ವಾಟ್ ಈಸ್ ದಿಸ್? ಈಗ ಸಪೋಸ್ ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸೋರ್ಸಸ್, ಏನು ಡಿಸ್ಟೆನ್ಸ್ ಅನ್ನು ತೊಗೊಂಡಿದ್ವಿ, ಇಟ್ ಈಸ್ ವೆರಿ ಲೆಸ್ ಕಂಪೇರ್ಡ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ವಾಟ್ ಸ್ಕ್ರೀನ್ ಆ್ಯಂಡ್ ಸ್ಲಿಟ್ಸ್. ಸೊ ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸೋರ್ಸ್ ಈಸ್ ವೆರಿ ಸ್ಮಾಲ್ ಅಂತಂದರೆ s1 p ಈಸ್ ನಿಯರ್ಲಿ ಕೊಟ್ಟು ವಾಟ್ ಆಗುತ್ತೆ s2 p ಆಗುತ್ತೆ. ಇವೆರಡು ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಕಮ್ಮಿ ಆದರೆ ಸೊ s1 p ಮತ್ತು s2 p ಈಗಿರ್ತಕ್ಕಂಥ ಡಿಸ್ಟೆನ್ಸ್ ನಿಯರ್ಲಿ ಈಕ್ವಲ್ ಆಗುತ್ತೆ. ಜಸ್ಟ್ ವಿ ಕ್ಯಾನ್ ರೈಟ್ ದಟ್ ಒನ್. ಸೊ ಹಿಯರ್ if d is very less than the capital D, ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಆ್ಯಂಡ್ ಸ್ಲಿಟ್ಸ್ ಆದರೆ, ಸೊ ವಾಟ್ ವಿ ಗೆಟ್ ಹಿಯರ್ ದ d is very small, very small, then we can write what s1 p is nearly equal to s2 p is nearly equal to what d ಅಂತ ಬರೀಬೋದು. ಸೊ s1 p s2 p ಅವೆರಡು ನಿಯರ್ಲಿ ಈಕ್ವಲ್ ಆದರೆ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು ವಾಟ್ ಡಿ ಅಂತ ಬರೀಬೋದು. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. s2 p ಮೈನಸ್ s1 p ಈಸ್ ಈಕ್ವಲ್ ಟು 2xd ಬೈ ಇಯರ್ ಡಿ ಪ್ಲಸ್ ಡಿ ಏನಾಗುತ್ತೆ 2d ಆಗುತ್ತೆ. ಸೊ 2 gets cancel, xd by d. ಸೊ therefore the s2 p minus s1 p is equal to xd by d ಸಿಕ್ತು. ಅಬ್ಸರ್ವ್ ಕೇರ್ಫುಲಿ. xd by d ಅಂತಂದರೆ ಏನು? ಇಟ್ ಈಸ್ ಅ ಪಾತ್. s2 p minus s1 p ಅಂತಂದರೆ ಏನು? path difference that is indicated with what delta. Therefore delta is equal to xd by di. okay, observe carefully. delta is equal to xd by d. path difference ಸಿಕ್ತು ನಮಗೆ. ಈಗ ಫಾರ್ ದ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಥವಾ ಬ್ರೈಟ್ ಫ್ರಿಂಜಸ್, ಓಕೆ, ಸೊ ನಮಗೆ ಪಾತ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತ ಗೊತ್ತಿದೆ.
So observe carefully here. Now for the bright fringes, for bright fringes, so our maximum intensity ನಾವು ಆಲ್ರೆಡಿ ಕನ್ಸ್ಟ್ರಕ್ಟಿವ್ ಅಲ್ಲಿ आपण ನೋಡಿದ್ದೀವಿ. ಓಕೆ, ಸೊ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಟ್ ಪಿ ಏನಾದರೂ, ಸೊ ಇಫ್ ದ ಬ್ರೈಟ್ ಬ್ಯಾಂಡ್ ಏನಾದರೂ ಪಿ ಯಾವುದೋ ಒಂದು ಪೊಸಿಷನ್ನ ಕನ್ಸಿಡರ್ ಮಾಡಿದ್ವಿ, ನಮಗೆ ಅದು ಬ್ರೈಟ್ ಅಥವಾ ಡಾರ್ಕ್ ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಅದು ಬ್ರೈಟ್ ಬ್ಯಾಂಡ್ ಆಗಿದ್ರೆ ಅಥವಾ ಬ್ರೈಟ್ ಫ್ರಿಂಜ್ ಆಗಿದ್ರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇರುತ್ತೆ. ಆ ಕೇಸಲ್ಲಿ ಪಾತ್ ಡಿಫ್ರೆನ್ಸ್ ಯಾವಾಗ ನಮಗೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಂದರೆ ಪಾತ್ ಡಿಫ್ರೆನ್ಸ್ ಎಷ್ಟು ಅಂತ ಗೊತ್ತಿದೆ. ಸೊ ದ ಪಾತ್ difference that is delta is equal to n lambda. This we can also written as 2n into lambda by 2 ಅಂತ ಬರೀಬೋದು. just 2 gets cancelled, remaining we get the what n lambda only. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡು. ಏನು ಡೆಲ್ಟಾ ಅಂದರೆ 2n into lambda by 2 ಅಥವಾ n lambda ಅಂತ. ಸೊ we can substitute here n lambda is equal to xt by d ಆಯಿತು. just find out the what x. therefore here x is equal to cross multiplication ಮಾಡು n lambda d by d ಆಯಿತು. so here observe carefully, x indicates what the position of the what a bright band. okay, so the distance of the nth fringes. okay, at a certain point ಇವನ್ನ ಕನ್ಸಿಡರ್ ಮಾಡಿದ್ವಿ. ಇವಾಗ ಯಾವುದು ಒಂದು ಪಾಯಿಂಟ್ ಅಟ್ n ಪಾಯಿಂಟ್ ಅಲ್ಲಿ, therefore the distance of the nth bright band, therefore the distance of the nth bright band or bright fringe from O is, we can write xn is equal to n lambda d by d. ಓಕೆ, ವಿ ಗೆಟ್ ಈಗ ಯಾವುದು nth ಬ್ರೈಟ್ ಬ್ಯಾಂಡ್ ಅಥವಾ ಫ್ರಿಂಜ್. ಓಕೆ, ಸೊ nth ಬ್ರೈಟ್ ಫ್ರಿಂಜಸ್ ಎಷ್ಟು ಡಿಸ್ಟೆನ್ಸ್ ಇದೆ, xn is equal to n lambda d by d ಅಂತ. ಇನ್ ದ ಸೇಮ್ ವೇ ದ ಡಿಸ್ಟೆನ್ಸ್ ಆಫ್ n ಪ್ಲಸ್ 1th ಬ್ರೈಟ್ ಫ್ರಿಂಜ್, ಇವಾಗ ಎನ್ ಯಾವುದೋ ಒಂದು ಪೊಸಿಷನ್ n ಪ್ಲಸ್ 1 ನೆಕ್ಸ್ಟ್ ಇರ್ತಕ್ಕಂಥ ಬ್ರೈಟ್ ಫ್ರಿಂಜಸ್ಗೆ ನಾವು x n plus 1 means we can write the distance of n plus 1 bright fringe from O is ಏನು n plus 1 is equal to, just you can replace ಏನು n ಇರೋ ಹತ್ರ n plus 1 ಹಾಕು, n plus 1 into lambda d by ಡಿ. ಓಕೆ, ಸೊ ನಮಗೇನು ಬೇಕು, ಫ್ರಿಂಜ್ ವಿಡ್ತ್ ಬೇಕು. ಓಕೆ, ಅಂದರೆ ಫ್ರಿಂಜ್ ವಿಡ್ತ್ ಅಂತಂದರೆ ಏನಂತ ಹೇಳಿವಿ, ಏನು ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ವಾಟ್ ಕಾನ್ಸರ್ಗೇಟಿವ್ ಬ್ರೈಟ್ ಫ್ರಿಂಜಸ್ ಆರ್ ಕಾನ್ಸರ್ಗೇಟಿವ್ ಡಾರ್ಕ್ ಫ್ರಿಂಜಸ್ ಅಂತ. ಅಂದರೆ ಎರಡು ಬ್ರೈಟ್ ಫ್ರಿಂಜಸ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸು ಅಥವಾ ಎರಡು ಡಾರ್ಕ್ ಫ್ರಿಂಜಸ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸು ಅಂತ. ಸೊ ಜಸ್ಟ್ ವಿ ಕ್ಯಾನ್ ಟೇಕ್ ದ ಡಿಫ್ರೆನ್ಸ್ ಆಫ್ ದೀಸ್ ಟು, ಆಗ ನಮಗೆ ಫ್ರಿಂಜ್ ವಿಡ್ತ್ ಸಿಗುತ್ತೆ. ದಟ್ ಈಸ್ ಇಂಡಿಕೇಟೆಡ್ ವಿತ್ ಬೀಟಾ. ದೇರ್ಫೋರ್ ದ ಫ್ರಿಂಜ್ width, that is beta, is equal to what xn plus 1 minus xn. ಏನು xn plus 1 n plus 1 into lambda d by d minus xn ಅಂದರೆ n lambda d by d. ಇದರಲ್ಲಿ n lambda d by d ಕಾಮನ್, ಜಸ್ಟ್ ಟೇಕ್ ಇಟ್ ಔಟ್ಸೈಡ್. lambda d by d, ಟೇಕ್ ಇಟ್ ಕಾಮನ್, lambda d by d ಕಾಮನ್ ತೆಗೆದ್ರೆ ಇದನ್ನೇನು ಉಳಿತು, n ಪ್ಲಸ್ 1 ಉಳಿತು, ಮೈನಸ್ n ಪ್ಲಸ್ n ಕ್ಯಾನ್ಸಲ್, ಇನ್ನೇನು ಉಳಿತು, 1 ಉಳಿತು. ದೇರ್ಫೋರ್ ದ ಬೀಟಾ ಈಸ್ ಈಕ್ವಲ್ ಟು ವಾಟ್ ವಿ ಗೆಟ್, ಲ್ಯಾಂಬ್ಡಾ ಡಿ ಬೈ ಡಿ. ಸೊ ದಿಸ್ ಈಸ್ ದ ಫ್ರಿಂಜ್ ವಿಡ್ತ್ ಆಫ್ ದ ಗಿವನ್ sources coherent sources, and fringe width is nothing but what distance between the two consecutive what a bright bands or fringes or a distance between the two consecutive dark fringes. So here this D indicates the what distance between the screen and
what sources, and small d indicates the distance between the two sources S1 and S2. Okay, so it is we get for the what these bright fringes. ಯಾವುದು ಪಾಯಿಂಟ್ ಪಿ ನಲ್ಲಿ ಬ್ರೈಟ್ ಫ್ರಿಂಜಸ್ ಇದ್ರೆ ನಮಗೆ ಎಷ್ಟು ಸಿಕ್ತು, ದ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ ಸಿಕ್ತು ಫ್ರಿಂಜ್ ವಿಡ್ತ್. ಅದೇ ಏನಾದರೂ ಡಾರ್ಕ್ ಫ್ರಿಂಜಸ್ ಇದ್ರೆ ಸೊ ವಾಟ್ ವಿ ಗೆಟ್, ಲೆಟ್ ಸಿ ನೋಟ್. So in the examination if they ask to find out the what this fringe width, expression for the fringe width ಅಂತಂದ್ರೆ ಇಷ್ಟು up to the what beta is equal to lambda d by d ಇಷ್ಟು ಮಾಡಿದರೆ ಸಾಕು. ಅಗೇನ್ ಫಾರ್ ದ ಡಿಸ್ಟ್ರಕ್ಟಿವ್ ನೀಡ್ ನಾಟ್ ಟು ಡು, ಮೀನ್ಸ್ ಫಾರ್ ದ ಡಾರ್ಕ್ ಫ್ರಿಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಡಾರ್ಕ್ ಫ್ರಿಂಜಸ್ಗೆ ಮಾಡ್ಬೋದು ಅಥವಾ ಬ್ರೈಟ್ ಫ್ರಿಂಜಸ್ಗೆ ಮಾಡ್ಬೋದು. ಬಿಕಾಸ್ ದ ಫ್ರಿಂಜ್ ವಿಡ್ತ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಕಾನ್ಸಿಕ್ಯೂಟಿವ್ ಬ್ರೈಟ್ ಫ್ಯಾಂಡ್ಸ್ ಆರ್ ಟು ಕಾನ್ಸಿಕ್ಯೂಟಿವ್ ಡಾರ್ಕ್ ಬ್ಯಾಂಡ್ಸ್ ಈಸ್ ಈಕ್ವಲ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ವಿ ಕ್ಯಾನ್ ಡೂ ಅಪ್ ಟು ದಿಸ್ ಒನ್. ನೆಕ್ಸ್ಟ್ ದ ಫಾರ್ ದ ಡಾರ್ಕ್ ಬ್ರಾಂಚಸ್, ಡಾರ್ಕ್ ಫ್ರಿಂಜಸ್ಗೆ ಎಷ್ಟಿರುತ್ತೆ ನೋಡೋಣ. ಸೊ ಅಬ್ಸರ್ವ್ ಕೇರ್ಫುಲಿ. ಫಾರ್ ಎಕ್ಸಾಂಪಲ್ ನಾವು ಫಾರ್ ದ ಡಾರ್ಕ್ ಫ್ರಿಂಜ್ ಫಾರ್ಮ್ಡ್ ಅಟ್ ದ ಪಾಯಿಂಟ್ ಪಿ, ಏನಾದರೂ ಡಾರ್ಕ್ ಫ್ರಿಂಜ್ ಏನಾದರೂ ಫಾರ್ಮೇಷನ್ ಆದರೆ ಇಲ್ಲಿ ಪಾಯಿಂಟ್ ಪಿನಲ್ಲಿ, ಸೊ ಆಗ ಎಷ್ಟು ನಮಗೆ ಏನು ಫ್ರಿಂಜ್ ವಿಡ್ತ್, ಯಾವುದು ಫ್ರಿಂಜ್ ವಿಡ್ತ್ ಸಿಗುತ್ತೆ ಅಂತ ನೋಡೋಣ. ಓಕೆ, ದ ಪಾತ್ ಡಿಫ್ರೆನ್ಸ್ ಡೆಲ್ಟಾ ಈಸ್ ಈಕ್ವಲ್ ಟು ವಾಟ್ ಎನ್ ಪ್ಲಸ್ 1/2 ಲ್ಯಾಂಬ್ಡಾ ಡಿಸ್ಟ್ರಕ್ಟಿವ್ ಓವರ್ಲ್ಯಾಪ್. ಓಕೆ, ಡಾರ್ಕ್ ಅಂತಂದರೆ ಏನು ಡಿಸ್ಟ್ರಕ್ಟಿವ್ ಓವರ್ಲ್ಯಾಪ್, ಅದಕ್ಕೆ ಪಾತ್ ಡಿಫ್ರೆನ್ಸ್ ಯಾವಾಗ ಎಷ್ಟಿರುತ್ತೆ, ಡೆಲ್ಟಾ ಈಸ್ ಈಕ್ವಲ್ ಟು n plus 1/2 ಲ್ಯಾಂಬ್ಡಾ. ದಿಸ್ ಈಸ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಪ್ರಿವಿಯಸ್ ಕ್ಲಾಸಸ್. ಸೊ ದಟ್ ಈಸ್ ಇದನ್ನು ಬರೀಬೋದು, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ವಿ ಕ್ಯಾನ್ ರೈಟ್ 2n plus 1 ಇಂಟು ಲ್ಯಾಂಬ್ಡಾ ಬೈ 2 ಅಂತ ಬರೀಬೋದು. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ 2n plus 1/2 ಇಂಟು ಲ್ಯಾಂಬ್ಡಾ, ಆ 2ನ ಲ್ಯಾಂಬ್ಡಾ ಬೈ 2 ಅಂತ ಬರೀಬೋದು. ಓಕೆ, ಆಲ್ಸೋ we know that the part difference is equal to xt by d. In the previous case we already seen that ಎಷ್ಟು ಬಂದಿದೆ ಅಂತ. at point p ನಲ್ಲಿ path difference delta is equal to x d by d ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. delta is equal to x d by d ಅದನ್ನು ಯೂಸ್ ಮಾಡ್ಕೊಳ್ತೀವಿ. therefore ಈಗ ಈ ಡೆಲ್ಟಾ ಇರೋ ಹತ್ರ ಏನು ಮಾಡ್ಬೋದು, ಸಬ್ಸ್ಟಿಟ್ಯೂಟ್ ಮಾಡಿ x d by d ನ. ಸೊ x d by d is equal to n plus 1/2 ಏನು ಲ್ಯಾಂಬ್ಡಾ ಅಂತ. ದೇರ್ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು, ಎನ್ ಪ್ಲಸ್ 1/2 ಲ್ಯಾಂಬ್ಡಾ ಡಿ ಬೈ ವಾಟ್ ಡಿ. ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ, ಸೊ ವಿ ಗೆಟ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್ ಎನ್ ಪ್ಲಸ್ 1/2 ಲ್ಯಾಂಬ್ಡಾ ಡಿ ಬೈ ಡಿ. ಇದು ಯಾವುದು, ಫಾರ್ ಎಂತ್ ಡಾರ್ಕ್ ಫ್ರಿಂಜ್. ಇಟ್ ಈಸ್ ಫಾರ್ ವಾಟ್ ಎಂತ್ ಡಾರ್ಕ್ ಫ್ರಿಂಜ್. ಸೊ ನಾವು for the nth dark fringe we get the distance of nth dark fringe. The distance of nth dark fringe from the point what, from the center O, from the center O is, we can write xn is equal to n ಬರೀಬೋದು. so for the bright we are written as what, n plus 1. for the dark it is n minus 1 plus 1/2 n minus 1 into 1/2 lambda d by d. so therefore cross multiply what we get, so 2 into n 2n minus 2 again plus 1/2 into lambda d by d. Okay, therefore xn is equal to 2n minus 1 into lambda d by what, 2d. 2 is there, 2 into d is what, 2 into d is there, so we get what, 2d we get. Okay, observe carefully the distance of the nth dark fringe from the point O, from the center O is xn is equal to, in the place of n minus 1. okay, so n minus 1 plus 1/2 as it is. therefore the distance of what, n plus 1 dark fringe, the distance of
n plus 1th dark fringe from the center O is x n plus 1 is equal to, in the place of n what we have to write, n here in the place of what, n minus 1 we can write what, n plus 1 means minus 1 plus 1 will get cancelled, remaining is what, n only, plus here half is there, so it becomes n plus 1 by 2 lambda d by d is equal to, cross multiply, 2n plus 1 by 2 lambda d by 2d, 2 comes here, so we can write 2d. Therefore the fringe width is given by, therefore the fringe width, that is beta, is equal to what, difference of these two, x n plus 1 minus x. So here what we get, xn plus 1 is 2n plus 1 into lambda d by 2d minus here n plus, what we get here for the xn is 2n minus 1 into lambda d by 2d. Okay, so now here just take the lambda d by d common, beta is equal to, what is the remaining weight, we get 2n plus 1 minus 2n minus 1, minus into minus is what, it becomes plus lambda d by 2d, minus 2n plus 2n gets cancelled, here 2 is there, beta is equal to 1 plus 1 is what, 2 into lambda d by 2d, 2 gets cancelled, it gives beta is equal to lambda d by d. So this is the fringe width for the dark bands, two consecutive dark bands. Observe carefully, in the previous case also what we get, in case of the bright bands also we get the fringe width beta is equal to lambda d by d. In the same way, in case of the dark band also we get beta is equal to lambda d by d. What it indicates, ಏನು indicate ಮಾಡುತ್ತೆ ಹಾಗಾದರೆ ಇದು, so it indicates that if you can take any two consecutive dark bands or any two consecutive bright bands, the distance between those two is equal, ಅವು ಈಕ್ವಲ್ ಆಗಿ ಸ್ಪೇಸ್ ಆಗಿರುತ್ತೆ. ಸೊ ಫಾರ್ ದಟ್ ಇಫ್ ಕ್ಯಾನ್ ಡ್ರಾ ದ ಗ್ರಾಫ್, ಹಾಗಾದರೆ ಅದನ್ನು ಗ್ರಾಫಲ್ಲಿ ನಾವು ಬರೆದ್ರೆ ಯಾವ ರೀತಿ ಸಿಗುತ್ತಪ್ಪ ಅಂತ ನಮಗೆ, ಸೊ ವಿ ಕ್ಯಾನ್ ಸೇ ಇಟ್ ಇಸ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ದ ವಾಟ್, ದ ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆನ್ಸಿಟಿ. ಸೊ ಗ್ರಾಫಿಕಲಿ ವಿ ಕ್ಯಾನ್ ಶೋ ದಟ್, ಯಾವ ರೀತಿ ತೋರಿಸ್ಬೋದು. ಸೊ ವಿ ಕ್ಯಾನ್ ರೈಟ್ ದ ಎ graph of the intensity distribution in Young's double slit experiment. ಸೊ ಅಬ್ಸರ್ವ್ ಕೇರ್ಫುಲಿ ನಮಗೇನು ಸಿಕ್ತು, ಆಲ್ಟರ್ನೇಟಿವ್ ಬ್ರೈಟ್ ಮತ್ತು ಡಾರ್ಕ್ ಬ್ಯಾಂಡ್ ಸಿಕ್ತು. So here suppose this is the pattern we obtained on the screen. So madhya, so it is the bright band, next dark, okay, it is a bright, dark, again it is what, dark, again bright, again dark, like this, again bright, again dark. So here also bright, again here dark, again bright, like this. So again it is dark, here dark, it is bright. Observe carefully. Now we get the what, a alternative dark and bright fringes having an equal width, with width ಸಹಿತ ಸೇಮ್ ಇರುತ್ತೆ. So here it is a bright, it is a central point, it is central
ಮ್ಯಾಕ್ಸಿಮಮ್ ಅಂತ ಕರೀತೀವಿ. ದಟ್ ಈಸ್ ಅ ಪಾಯಿಂಟ್ O, ಇಟ್ಸ್ ಅ ಪಾಯಿಂಟ್ O. Okay, so here it is saying the what maximum intensity, so that we can write it is a maximum intensity like this. Here it is a what dark andre minimum intensity, so this is a minimum intensity point. Here also it is a what minimum intensity. Now again it is a what maximum, so here it is a maximum like this. Here it is again what minimum. See, it is a minimum. Again see, it is a what bright. Now it is a what maximum intensity. You can write like this. See, again it is a what dark band, so minimum intensity. So again here it is a bright, so maximum intensity like this. So here bright, maximum intensity like this. Observe carefully here. Now this is the what maximum peak point. Intensity is maximum, but on either side what happens? It is goes on decreases. It is a maximum intensity. On either side is it goes on decreases. Okay, so here it is a 0 point, and here it is a what lambda. It is a lambda. Again it becomes 2 lambda like this. Lambda, 2 lambda, it has to be various. Here it is a what lambda by 2, 3 lambda. Here it is a lambda by 2, it is a 3 lambda by 2 like that. It is lambda by 2, it is a 3 lambda by 2. Here also it is a lambda by 2. Here it is a 3 lambda by 2 like this. So this is the what graphical representation of the variation of the intensity in case of the Young's double slit experiment. Okay, so here this is the Young's double slit experiment. After this, what we are observed in case of this experiment, we can discuss in the next class.